ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಎಲ್ಲಾ ವೀಕ್ಷಕ ಬಂದವರಿಗೂ ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾದ ಒಂದು ವಿಚಾರ ಅಂದ್ರೆ ಎಲ್ಲರಿಗೂ ಕಾತರತೆ ಇರುತ್ತೆ. ಜೂನ್ ತಿಂಗಳ ಭವಿಷ್ಯ ಹೆಂಗಿರುತ್ತೆ, ಯಾವ್ಯಾವ ರಾಶಿಯವ್ರು ಹೆಂಗಿರುತ್ತೆ, ಯಾವ್ಯಾವ ನಕ್ಷತ್ರದವ್ರು ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ನಕ್ಷತ್ರ ವೈಸ್ ಹೇಗಿರುತ್ತೆ ಫಲ ಜೂನ್ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಸಂಚಾರ ಮಾಡ್ತಿರೋ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿ. ರವಿ ಜೂನ್ ತಿಂಗಳಲ್ಲಿ ಮೊದಲ 15 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ 15 ದಿನ ನಂತರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಕೊನೆಯ ಭಾಗಗಳಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜಗ್ರಹ ಮೇಷ ರಾಶಿಯಲ್ಲಿ ಸಂಚಾರ ಇದ್ದು ಕೊನೆಯ ಭಾಗಗಳಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮಧ್ಯ ತಿಂಗಳ ನಂತರ ಪ್ರವೇಶ ಆಗುತ್ತೆ. ರಾಹು ಮತ್ತು ಕೇತುಗಳ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಇರುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಯೋಗ ಫಲ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಯಥಾಸ್ಥಿತಿ ಒಂದು ಸಂಚಾರ ಇರ್ತದೆ. ಗುರು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗಾಗಿ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಫಲ ಅಂತ ತಿಳ್ಕೊಳ್ಳೋಣ. ಇನ್ನು ಮೂಲ ನಕ್ಷತ್ರ. ಮೂಲ ನಕ್ಷತ್ರ ಜನನಾಗಿರುವಂತವ್ರಿಗೆ ಧೈರ್ಯ ಮತ್ತೆ ಶಕ್ತಿ, ಅನುಕೂಲವಾದ ಒಂದು ವಾತಾವರಣ ಇರ್ತದೆ. ಒಳ್ಳೆಯ ಬುದ್ಧಿಯ ಯೋಗ ಫಲ ಇರ್ತದೆ. ಹಾಗೆ ಹಣಕಾಸಿನ ಅನುಕೂಲ ಇರೋದ್ರಿಂದ ನೀವು ಪ್ರಯತ್ನ ಪಟ್ಟಿದ ಕೆಲಸಗಳಲ್ಲಿ ಜಯ ಸಿಗುವಂತ ಕಾಲ ಇದಾಗಿರ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಯಾವ್ದಕ್ಕಾದ್ರೂ ಹೊಸದಾಗಿ ಪ್ರಯತ್ನ ಪಟ್ಟಾಗ ನಿಮ್ಗೆ ಅದು ಕಾರ್ಯರೂಪಕ್ಕೆ ಬರುತ್ತದೆ. ಹಾಗೆ ಸ್ವಲ್ಪ ಆಲಸ್ಯ ಆಗುತ್ತೆ ಕೆಲಸ ಕಾರ್ಯದಲ್ಲಿ, ಆದ್ರೂ ಚಿಂತೆ ಇಲ್ಲ, ನಿಮ್ಗೆ ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ನೋಡಬಹುದಾಗಿರ್ತದೆ. ಅಧಿಕಾರಿಗಳಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸಪೋರ್ಟ್ ಸಿಗೋದ್ರಿಂದ ಪೆಂಡಿಂಗ್ ಕೆಲಸ ನೀವು ಮುಂದುವರಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಒಂದ್ ಸ್ವಲ್ಪ ಮಟ್ಟಿಗೆ ಒಂದು ಶ್ರೇಯಸ್ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು ಸಿಗುವಂತ ಕಾಲ ಆಗಿರೋದ್ರಿಂದ ನೀವು ಹೆಚ್ಚಾಗಿ ಕೆಲಸದ ಮೇಲೆ ಶ್ರದ್ಧಾ ಭಕ್ತಿಯಿಂದ ನೀವು ಮುಂದುವರಿಯೋದು ಅನುಕೂಲ ಇರ್ತದೆ. ಅತಿಯಾದಂತ ಕೆಲಸದ ಒತ್ತಡ ಕೂಡ ನಿಮ್ಗೆ ಅಷ್ಟೊಂದು ಒಳ್ಳೇದಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಒತ್ತಡ ಮಾಡ್ಕೊಳ್ದೆ ಒಂದು ಉದ್ಯೋಗ ಮಾಡಿ. ನಿದ್ರಾಭಂಗ ಸಾಧ್ಯತೆ ಇರೋದ್ರಿಂದ ಹೆಚ್ಚಾಗಿ ನಿದ್ರೆ ಕೆಡಬೇಡಿ. ಪ್ರಮೋಷನ್ಗೆ ಮತ್ತೆ ಟ್ರಾನ್ಸ್ಫರ್ಗೆ ಯೋಗ ಇರೋದ್ರಿಂದ ನೀವು ಈ ತಿಂಗಳಲ್ಲಿ ಪ್ರಯತ್ನ ಪಟ್ರೆ ಸ್ವಲ್ಪ ಸಾಧಾರಣವಾಗಿ ನಿಮ್ಗೆ ಅದು ಬದಲಾವಣೆ ಆಗುತ್ತೆ. ಒಳ್ಳೆಯ ಬಿಸಿನೆಸ್ ಆಫರ್ಗಳು ಕೂಡ ಈ ತಿಂಗಳಲ್ಲಿ ಸಿಗೋದ್ರಿಂದ ನೀವು ಬಿಸಿನೆಸ್ ಮಾಡಲಿಕ್ಕೆ ಕೂಡ ಅನುಕೂಲ ಇರ್ತದೆ. ಗಣಪತಿ ದೇವರ ದರ್ಶನವನ್ನ ಮಾಡಿ ಹಾಗೆ ಬಿಳಿ ಎಕ್ಕದ ಗಿಡಕ್ಕೆ ನೀರನ್ನ ಮತ್ತೆ ಕಡಲೆ ಉಸಿಳಿನ ನೈವೇದ್ಯ ಮಾಡೋದ್ರಿಂದ ಅನುಕೂಲ ಇರ್ತದೆ. ಮೂಲ ನಕ್ಷತ್ರದವರು ಹೆಚ್ಚಾಗಿ ಗುರುವಿನ ಅನುಗ್ರಹವನ್ನ ಪಡಿಬೇಕಾಗತ್ತೆ. ಹಾಗೆ ಸ್ವಲ್ಪ ಧೈರ್ಯ ಮತ್ತೆ ಶಕ್ತಿಯನ್ನ ಕೊಡೋದ್ರಿಂದ ನೀವೇನಾದ್ರೂ ಸಾಹಸಿ ಕೆಲಸಗಳಿಗೆ ಪ್ರಯತ್ನ ಪಡೋದಾಗಿರ್ಬೋದು ಅಥವಾ ಏನು ಕಲೆ ಸಂಬಂಧ ಪ್ರಯತ್ನ ಪಡೋದ್ರಿಂದ ಕೂಡ ಈ ನಕ್ಷತ್ರದವರು ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ನೋಡ್ಬೋದಾಗಿರುತ್ತೆ. ಹಾಗೆ ಪೂರ್ವಾಷಾಢ ನಕ್ಷತ್ರ. ಮಂದವಾಗಿ ಆಗುವಂತ ಕೆಲಸ ಕಾರ್ಯಗಳು ಇರ್ತವೆ ನಿಮ್ಗೆ ಈ ತಿಂಗಳಲ್ಲಿ. ಮಾನಸಿಕ ಶಕ್ತಿ ವಿಚಾರದಲ್ಲಿ ನೀವು ಫಲವನ್ನ ತಗೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ಅಲ್ಲಿ ಆಗಿರ್ಬೋದು ಅಥವಾ ಪಾರ್ಟ್ನರ್ ವಿಚಾರದಲ್ಲಾಗಿರ್ಬೋದು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹೊಸ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಕ್ಕೆ ಇದು ಸರಿಯಾದ ಸಮಯ ಅಂತ ಕೂಡ ಹೇಳ್ಬೋದು. ಹಾಗೆ ಲಕ್ಷ್ಮೀ ದೇವಿ ಅನುಗ್ರಹವನ್ನ ಪ್ರಾಪ್ತಿಯಾಗುವಂತ ಯೋಗ ಇರೋದ್ರಿಂದ ಈ ತಿಂಗಳಲ್ಲಿ ಮಾಡುವಂತ ಒಂದು ಲಕ್ಷ್ಮಿ ಅನುಗ್ರಹ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಫಲವನ್ನ ಕೊಡ್ತದೆ. ಹಾಗೆ ಯಾವುದೇ ಒಂದು ಮಾತುಕತೆಗಳಿಗೆ ನೀವು ಅನುಕೂಲವನ್ನ ಪಡೆಯುವ ಸಂದರ್ಭದಾಗಿರೋದ್ರಿಂದ ಒಳ್ಳೆ ಮಾತುಕತೆಗಳನ್ನ ನೀವು ಪಡಿಬಹುದು. ಯಾವುದೇ ಆಂತರಿಕ ಕಲಹವನ್ನ ನೀವು ದಾರಿ ಮಾಡಿಕೊಡ್ಬೇಡಿ. ಪ್ರಯಾಣದ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಹಾಗೆ ವಾಹನದ ಖರೀದಿ ಯೋಗ ಇರೋದ್ರಿಂದ ಹೊಸ ಕಾರನ್ನ ನೀವು ಪರ್ಚೇಸ್ ಮಾಡ್ಲಿಕ್ಕಾಗಿರ್ಬೋದು, ಹೊಸ ಬೈಕ್ ತಗೊಳಕ್ಕಾಗಿರ್ಬೋದು ಅನುಕೂಲ ಇರ್ತದೆ. ಯಾವುದೇ ಒಂದು ಹೊಸ ಅಪ್ಲಿಕೇಶನ್ ಹಾಕುವಾಗ ಆ ಒಂದು ಅಪ್ಲಿಕೇಶನ್ಗೆ ದೇವತಾ ಅನುಗ್ರಹ ಪಡೆದ ಅಪ್ಲಿಕೇಶನ್ ಹಾಕೋದ್ರಿಂದ ನಿಮ್ಗೆ ಅದು ಫಲವನ್ನ ನೀವು ನೋಡ್ಬೋದಾಗಿರ್ತದೆ. ಮತ್ತೆ ಈ ಒಂದು ತಿಂಗಳಲ್ಲಿ ಪೂರ್ವಾಷಾಢ ನಕ್ಷತ್ರದವರು ಹೆಚ್ಚಾಗಿ ಶುಭ ಫಲ ನೀವು ನೋಡೋದ್ರಿಂದ ಸ್ವಲ್ಪ ಮಂದತ್ವ ಆಲಸ್ಯ ಆದ್ರೂ ಕೂಡ ನಿಮ್ಗೆ ಕಾರ್ಯರೂಪ ಬರ್ತದೆ. ಪೂರ್ವಾಷಾಢ ನಕ್ಷತ್ರದವರು ಆದಷ್ಟು ದೇವಿಯ ದರ್ಶನವನ್ನು ಮಾಡಬೇಕು. ಅರ್ಶಿನ ಕುಂಕುಮನ ದೇವಿ ಕೊಡೋದ್ರಿಂದ ಮತ್ತೆ ಸಿಹಿಯನ್ನು ಹಂಚೋದ್ರಿಂದ ನೀವು ಹೆಚ್ಚಾಗಿ ಒಳ್ಳೆಯ ಫಲವನ್ನ ನೀವು ನೋಡ್ತೀರಾ. ಹಾಗಾಗಿ ಈ ಒಂದು ಧನುಸ್ ರಾಶಿಯಲ್ಲಿ ಮೂಲ ನಕ್ಷತ್ರ ಆಗಿರ್ಬೋದು, ಪೂರ್ವಾಷಾಢ ನಕ್ಷತ್ರ ನಿಮ್ಮ ರಾಶಿಯಲ್ಲಿ ಸಂಚಾರ ಇರೋದ್ರಿಂದ ಹೆಚ್ಚಾಗಿ ಶುಭ ಫಲವನ್ನ ನೀವು ನೋಡ್ಬೋದಾಗಿರ್ತದೆ. ಧನುಸ್ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟಮದಲ್ಲಿ ಗುರುವಿನ ಸಂಚಾರ ಹಾಗೆ ಬುಧ ಶುಕ್ರರು ನಿಮಗೆ ಸಪ್ತಮದಿಂದ ಅಷ್ಟಮಕ್ಕೆ ಬರುವಂತ ಒಂದು ಸಾಧ್ಯತೆ ಶುಕ್ರದ ಗ್ರಹ ಇರ್ತದೆ. ಹಾಗೆ ಕುಜ ನಿಮ್ಮ ರಾಶಿಗೆ ಪಂಚಮದಲ್ಲಿರೋದ್ರಿಂದ ಟೆನ್ಷನ್ ಆಗಿರ್ಬೋದು, ಒತ್ತಡ ಆಗಿರ್ಬೋದು ಅದನ್ನ ಮಾಡ್ಕೊಳ್ದೆ ಬ್ಯಾಲೆನ್ಸ್ ಮಾಡಿ ಈ ತಿಂಗಳಲ್ಲಿ ಹೆಚ್ಚಾಗಿ ಹನುಮಂತನ ದರ್ಶನ ಮಾಡೋದ್ರಿಂದ ಪೂರ್ಣ ಆಶೀರ್ವಾದ ಆಗಿರ್ಬೋದು, ಪೂರ್ಣ ಫಲವನ್ನ ನೀವು ತಗೊಳ್ಳಿಕ್ಕೆ ಒಳ್ಳೆ ಅನುಕೂಲ ಇರ್ತದೆ.
ರಾಹುಕೇತು ದೋಷ ಪರಿಹಾರನೂ ನೀವು ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಜಾಗೃತೆ ವಹಿಸಿ. ಮಧ್ಯರಾತ್ರಿಯ ಪ್ರಯಾಣ ಅಷ್ಟೊಂದು ಒಳ್ಳೇದಲ್ಲ. ಸೊ ಹಾಗಾಗಿ ದೇವತಾನುಗ್ರಹವನ್ನು ನೀವು ಪಡೆದು ನೀವು ಪ್ರಯಾಣ ಬೆಳೆಸಿ. ಯಾವುದೇ ಕಾರಣಕ್ಕೂ ಅಷ್ಟೇ ಮಂದತ್ವ, ಸೋಮಾರಿತನ ಜೀವನಕ್ಕೆ ಮಾಡ್ಕೋಬೇಡಿ. ಈ ಒಂದು ತಿಂಗಳಲ್ಲಿ ನಿಮಗೆ ಒಳ್ಳೆ ರೀತಿಯಲ್ಲಿ ಫಲವನ್ನ ನೋಡಬಹುದಾಗಿರುತ್ತೆ. ಕೊಟ್ಟಿರುವಂತ ಪರಿಹಾರವನ್ನ ನೀವು ಮಾಡೋದ್ರಿಂದ ಹೆಚ್ಚಿನ ಫಲ ನೀವು ನೋಡಬಹುದಾಗಿರ್ತದೆ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳುವಾಗ ಅದು ನಿಮ್ಗೆ ಒತ್ತಡವನ್ನು ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಫಲಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ನಿಮ್ಗೆ ಅನುಕೂಲ ಇರ್ತದೆ. ನಿಮ್ಮ ಜಾತಕಾನುಸಾರ ದಶಾಭುಕ್ತಿ ಮತ್ತೆ ಗೋಚಾರ ಫಲದಲ್ಲಿ ಬರುವಂತಹ ಗ್ರಹಗಳ ಒಂದು ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿ ನಿಮ್ಮ ಮುಂದೆ ಬರೆಯೋದು ಒಳ್ಳೇದಾಗಿರ್ತದೆ. ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗಲಿ.